ಹಾಯ್ ಹಲೋ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ MLP ಹುಡುಗ ಆಫೀಸಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2013 KSET GK ಕ್ವಶನ್ ಪೇಪರ್ 1 ರೀ, ಸಬ್ಜೆಕ್ಟ್ GK ಕ್ವಶನ್ ಪೇಪರ್ 2013 ಮ್ಯಾಕ್ಸಿಮಮ್ ಮಾರ್ಕ್ಸ್ ರೀ 100 ರೀ. ಕ್ವಶನ್ 60 ಕ್ವಶನ್ ಇರ್ತಾವ್ರಿ. ಜನರಲ್ ಪೇಪರ್ 1 ರೀ. ಫಸ್ಟ್ನೇ ಕ್ವಶನ್ ರೀ, ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನು ಉಪಯೋಗಿಸುತ್ತದೆ. ಸರಿಯಾದ ಉತ್ತರ ಮೈಕ್ರೋ ಎ ಸರಿಯಾದ ಉತ್ತರ. ತದನಂತರ ಮುಂದುವರೆದು ಸೆಕೆಂಡ್ ಒನ್ ರೀ, ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ ಸ್ನೇಹಿತರೆ? ಡಿ ಐತೆ ನೋಡ್ರಿ, ಮ್ಯಾಗ್ನೆಟಿಕ್ ಟೇಪ್ ಅತ್ ನೋಡ್ರಿ, ಡಿ ಸರಿಯಾದ ಉತ್ತರ. ಮುಂದುವರೆದು ಮೂರನೇ ಕ್ವಶನ್ ನೋಡೋದಾದ್ರೆ, ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳನ್ನು ಒಂದು ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಎ ಒಂದೇ ಜಮೀನುಗಳನ್ನು ನಿರ್ವಹಿಸುವುದು. ನೆಕ್ಸ್ಟ್ ಕ್ವಶನ್ 4, ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಕೆಳಗಿನ ಯಾರು ಉದಾಹರಣೆ? ಸರಿಯಾದ ಉತ್ತರ ಸಿ ಅರಣ್ಯದಿಂದ ಸಂಪನ್ಮೂಲಗಳು ಸಂಗ್ರಹಿಸುವ ಬುಡಕಟ್ಟನವರು. ಸರಿಯಾದ ಉತ್ತರ ಸಿ. ಮುಂದುವರೆದು 5ನೇ ಪ್ರಶ್ನೆ ನೋಡೋದಾದರೆ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಪರಿಷತ್ತು MHRD ಯಿಂದ ಡ್ಯಾಶ್ಗಾಗಿ ಸ್ಥಾಪಿಸಲಾಯಿತು. ಸರಿಯಾದ ಉತ್ತರ ಬಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತರಿಪಡಿಸುವುದು. ಸರಿಯಾದ ಉತ್ತರ 5ನೇದಕ್ಕೆ ಬಿ. ಮುಂದಿನ ಪ್ರಶ್ನೆ 6, ಮುಂದುವರೆದು ಕ್ವಶನ್ ನಂಬರ್ 6, ಅಗತ್ಯ ಬಿದ್ದರೆ ರಜಾ ದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಲು ಒಂದು ಖಾಸಗಿ ಶಾಲೆ ಹೇಳುತ್ತದೆ. ರಜಾ ದಿನಗಳಲ್ಲಿ ಕೂಡ ಅವರಿಗೆ ವೇತನ ನೀಡಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಆಡಳಿತ ವರ್ಗದ ಕೂಡ ಬೆಂಬಲಿಸುತ್ತದೆ. ಈ ಪರಿಸ್ಥಿತಿಯು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಎ ವೃತ್ತಿಪರ ಪ್ರಮಾಣಕಗಳ ಕೊರತೆ, ಬಿ ಅಧ್ಯಾಪಕರ ವೃತ್ತಿಪರ ಹಕ್ಕುಗಳಿಗೆ ಗೌರವದ ಕೊರತೆ, ಸಿ ಅಧ್ಯಾಪಕರಲ್ಲಿ ಇದನ್ನು ನಿರಾಕರಿಸುವ ಇಚ್ಛೆಯ ಕೊರತೆ, ಡಿ ಅಧ್ಯಾಪಕರ ದುರವಸ್ಥೆ ಬಗ್ಗೆ ಆಡಳಿತ ವರ್ಗದ ನಿರಾಸಕ್ತಿ. ಇದ ಗೌರ್ಮೆಂಟ್ ಕೀ ಆನ್ಸರ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. 7th ಒನ್, ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಇದರ ಸರಿಯಾದ ಸಂಕ್ಷಿಪ್ತ ರೂಪ ಯಾವುದು? ಬಿ NUEP. 8, ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಸರಿಯಾದ ಉತ್ತರ ಸಿ ವೃತ್ತಿಪರ ಶಿಕ್ಷಣ. ತದನಂತರ 9ನೇ ಪ್ರಶ್ನೆ, ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಭಾರತದಲ್ಲಿ ಅಂಗೀಕರಿಸಲಾಗಿದೆ ಏಕೆಂದರೆ? ಸರಿಯಾದ ಉತ್ತರ ಸಿ ಜನಸಮುದಾಯ ಕೆಲವು ವಿಭಾಗಗಳ ಸಾಮಾಜಿಕ ಹಾಗೂ ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ. ಸರಿಯಾದ ಉತ್ತರ ಸಿ. ಮುಂದುವರೆದು 10ನೇ ಪ್ರಶ್ನೆ ನೋಡೋದಾದರೆ, ಸಮೂಹ ಸಂವಹನವು ಡ್ಯಾಶ್ ಅನ್ನು ಸೂಚಿಸುತ್ತದೆ. ಸಮೂಹ ಸಂವಹನವು ದೊಡ್ಡ ಮತ್ತು ಬಹು ವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನ ನಡೆಸುತ್ತದೆ. ಸರಿಯಾದ ಉತ್ತರ 10ನೇದರಲ್ಲಿ ಡಿ. ಮುಂದುವರೆದು 11ನೇ ಪ್ರಶ್ನೆಗೆ ಬಂದ ನಂತರ, ಇನ್ಫೋಟೈನ್ಮೆಂಟ್ ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಮಾಹಿತಿ ಮತ್ತು ಮನೋರಂಜನೆ ವಿಷಯ ಒಳಗೊಂಡಿರುವುದು ಎಂದು ತಿಳಿಯಬಹುದು.
ತದನಂತರ 12ನೇ ಪ್ರಶ್ನೆ, ಪರಿಣಾಮಕಾರಿ ಶ್ರವಣಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ. ಮೂಲ ಘಟಕ ಸರಿಯಾದ ಉತ್ತರ ಎ, ಸಂದೇಶದ ಯೋಜನೆಯಾಗಿದೆ ಎಂಬುದನ್ನು ತಿಳಿಯಬಹುದು ಸ್ನೇಹಿತರೆ. 13ನೇ ಪ್ರಶ್ನೆ, ಶ್ರವಣ ವಾಹಿನಿ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಶ್ರವಣ ವಾಹಿನಿಯನ್ನು ಎ, ಬಳಸಿದ ಮಾಧ್ಯಮವನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ 13ನೇದಕ್ಕೆ ಎ. 14ನೇ ಪ್ರಶ್ನೆ, ಅಂತರ ವೈಯಕ್ತಿಕ ಶ್ರವಣ ಅಂದರೆ. ಸರಿಯಾದ ಉತ್ತರ ಸಿ, ಒಬ್ಬ ವ್ಯಕ್ತಿಯ ತನ್ನೊಂದಿಗೆ ಸಂಪರ್ಕಿಸಿಕೊಂಡಾಗ. ಸರಿಯಾದ ಉತ್ತರ ಸಿ ಆಗಿದೆ. ಪ್ರಶ್ನೆ ಸಂಖ್ಯೆ 15, ಮುಖ್ಯವಾಗಿ ಡ್ಯಾಶ್ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ. ಸರಿಯಾದ ಉತ್ತರ ಸಿ, ಶ್ರವಣ. 16ನೇ ಪ್ರಶ್ನೆ, ಒಟ್ಟು ಅಧ್ಯಾಪಕನಲ್ಲಿರಬೇಕಾದ ಅತ್ಯಂತ ಮುಖ್ಯವಾದ ಗುಣ ಕೆಳಗಿನವುಗಳಲ್ಲಿ ಯಾವುದು? ಸರಿಯಾದ ಉತ್ತರ ಸಿ, ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಶ್ರವಣದ ಸಾಮರ್ಥ್ಯ ಎಂದು ತಿಳಿಯಬಹುದು. 16ನೇ ಪ್ರಶ್ನೆ ಸಿ ಆಗಿದೆ. 17ನೇ ಪ್ರಶ್ನೆ, ಕರಿಕುಲಂ ಅಂದರೆ. ಸರಿಯಾದ ಉತ್ತರ ಎ, ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು ಎಂದು ನಾವು ಸರಿಯಾದ ಉತ್ತರ ಎ ತಿಳಿಯಬಹುದು 17ನೇ ಪ್ರಶ್ನೆಯಲ್ಲಿ. ಮುಂದುವರೆದು 18ನೇ ಪ್ರಶ್ನೆ, ಕಲಿಸುವಿಕೆ ಮತ್ತು ಕಲಿಕೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನು ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತದೆ, ಏಕೆಂದರೆ. ಸರಿಯಾದ ಉತ್ತರ ಎ, ಪಾಠ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕರು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಸರಿಯಾದ ಉತ್ತರ 18ನೇದ ಎ. ತದನಂತರ ಮುಂದಿನ ಪ್ರಶ್ನೆ 19, ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣಗಳು ಎ, ಕಲಿಯುವ ಮತ್ತು ಸ್ವಪ್ರಚೋದನೆ ಎಂಬುದನ್ನು ನಾವು ತಿಳಿಯಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ 20, ತಂತ್ರಜ್ಞಾನ ಬಳಕೆಯ ಬಗ್ಗೆ ತರಬೇತಿ ನೀಡಿದರೂ ಕಲಿಯುವಾಗ ತಂತ್ರಜ್ಞಾನ ಬಳಸಲು ಮತ್ತು ಮುಖ್ಯವಾಗಿ ಅಧ್ಯಾಪಕರ ಮುಂದೆ ಬರುತ್ತಿಲ್ಲ. ಈ ಸ್ಥಿತಿಗೆ ಕೆಳಗಿನ ಯಾವ ಸನ್ನಿವೇಶ ಕಾರಣವಾಗಿದೆ? ಎ, ಸರಿಯಾದ ಉತ್ತರ ವಿಶ್ವಾಸದ ಕೊರತೆ ಎಂದು ನಾವು ತಿಳಿಯಬಹುದು ಸ್ನೇಹಿತರೆ. 21ನೇ ಪ್ರಶ್ನೆ, ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ? ಸರಿಯಾದ ಉತ್ತರ ಬಿ, ಮಾಧ್ಯಮಿಕ ಬಲಪಡಿಸುವಿಕೆ ಎಂದು ತಿಳಿಯಬಹುದು ಸ್ನೇಹಿತರೆ. 22, ಎ ಇಂದ ಡಿ ವರೆಗೆ ಗುರುತಿಸಿದ 4 ಪದಗಳಲ್ಲಿ 3 ಸಮರೂಪಿಗಳಾಗಿದ್ದು 1 ಸಮರೂಪಿ ಅಲ್ಲದನ್ನು ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಆಗಸ್ಟ್. 23ನೇ ಕ್ವಶನ್ ರೇ, ಕೆಳಗಿನ ಅಪೂರ್ಣ ವಾಕ್ಯ ಕೊಟ್ಟಿದೆ, ಬಳಿಕ 4 ಸಾಧ್ಯವಾಗುವ ಬದಲಿ ಆಯ್ಕೆಗಳನ್ನು ಕೊಟ್ಟಿದೆ. ಅತ್ಯಂತ ಸೂಕ್ತವಾದ ಆಯ್ಕೆಯಿಂದ ವಾಕ್ಯ ಪೂರ್ಣಗೊಳಿಸಿ. ಬದುಕಿನಲ್ಲಿ ಯಶಸ್ಸು ಗಳಿಸಲು ಒಬ್ಬನು ಡ್ಯಾಶ್ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಬೇಕು ಎಂಬುದನ್ನು 23ನೇ ಪ್ರಶ್ನೆ ಸಿ ಸರಿಯಾದ ಉತ್ತರ ಆಗಿದೆ. ತದನಂತರ ಮುಂದುವರೆದು 24ನೇ ಪ್ರಶ್ನೆ ನೋಡಿದಾಗ, ಮೇಲುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿರುವ ಸಂಬಂಧವನ್ನು ಹೊಂದಿದ ಪದಗಳ ಜೋಡಿಯಲ್ಲಿ ಆರಿಸಿ. ಸರಿಯಾದ ಉತ್ತರ ಬಿ, ಸ್ಕೋಸ್ ಅಂದರೆ ಪಾದ. 25ನೇ ಪ್ರಶ್ನೆ, ಒಂದು ಹಾಸ್ಟೆಲಿನ 10 ಹುಡುಗರ ಸರಾಸರಿ ವಯಸ್ಸು 14 ವರ್ಷ. ಒಬ್ಬ ಹೊಸ ಹುಡುಗನ ದಾಖಲಾತಿಯಿಂದ ಸರಾಸರಿಯ ವಯಸ್ಸು 1 ವರ್ಷ ಕಡಿಮೆಯಾಯಿತು. ಹೊಸ ಹುಡುಗನ ವಯಸ್ಸೆಷ್ಟು? ಸಿ ಸರಿಯಾದ ಉತ್ತರ 3. ತದನಂತರ 26ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, ಕೊಟ್ಟಿರುವ ಕೋಷ್ಟಕದಿಂದ 15 ಮತ್ತು 29 ನಡುವೆ
ಪ್ರತಿ ವಾರ ಟಿವಿ ವೀಕ್ಷಿಸುವ ಮಹಿಳೆಯರ ಪ್ರತಿಶತವನ್ನು ಲೆಕ್ಕ ಹಾಕಿ. ಪ್ರತಿ ವಾರ ಟಿವಿ ವೀಕ್ಷಣೆಯ ಗಂಟೆಗಳು ಮತ್ತು ಮನೆಯ ಮಹಿಳೆಯರ ಸಂಖ್ಯೆ. ಇದರಲ್ಲಿ ಸರಿಯಾದ ಉತ್ತರ ಸಿ 65. ತದನಂತರ ಮುಂದುವರೆದು 27ನೇ ಪ್ರಶ್ನೆಯ ಕಡೆ ಬಂದಾಗ 10 ಕ್ರಮಾನುಗತ ದಿನಗಳಲ್ಲಿ ಒಂದು ಪಟ್ಟಣದಲ್ಲಿ ಬಿದ್ದ ಮಳೆಯ ಪ್ರಮಾಣ ಕೆಳಗೆ ಕೊಟ್ಟಿದೆ. 9.5, 0.5, 6.8, 3.2, 4.8, 10.5, 86.2, 9.4, 1.2 ಮತ್ತು 1.0. ಕೇಂದ್ರ ವಲವಿನ ಅತ್ಯಂತ ಸೂಕ್ತವಾದ ಅಳತೆ ಯಾವುದು ಸ್ನೇಹಿತರೆ? ಸರಿಯಾದ ಉತ್ತರ ಸರಾಸರಿ ಎ, ಸರಾಸರಿ ಮಳೆ ಬೀಳ್ತದೆ ನೋಡ್ರಲ್ಲಿ. 28ನೇ ಪ್ರಶ್ನೆ ಕಡೆಗೆ ನಾವು ಬಂದಾಗ ಒಂದು ಕಂಪನಿಯು ಒಂದು ಗ್ರಾಹಕರ ಪರಾಮರ್ಶೆ ಮಾರ್ಗದರ್ಶನವನ್ನು ಕ್ರಮಬದ್ಧವಾಗಿ ಅಪ್ಡೇಟ್ ಮಾಡಿದೆ. ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇತ್ತೀಚಿನಲ್ಲಿ ಎಂಬುದನ್ನು ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ. ಈ ಗೊಂದಲ ನಿವಾರಣೆಗೆ ಪರಾಮರ್ಶೆ ಮಾರ್ಗದರ್ಶನದಲ್ಲಿ ಆ ವಿಷಯವನ್ನು ಸೇರಿಸಬೇಕು. ಸರಿಯಾದ ಉತ್ತರ ಬಿ, ಆವೃತ್ತಿಯ ಸಂಖ್ಯೆ ಎಂದು ತಿಳಿಯಬಹುದು ಸ್ನೇಹಿತರೆ. ತದನಂತರ 29ನೇ ಪ್ರಶ್ನೆಗಳಿಗೆ ನಾವು ಮುಂದುವರೆದರೆ ಸಾಮಾನ್ಯವಾಗಿ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ. ಸರಿಯಾದ ಉತ್ತರ OCR ಎಂದು ತಿಳಿಯಬಹುದು. 29ನೇ ಪ್ರಶ್ನೆ. ಮುಂದುವರೆದು 30ನೇ ಪ್ರಶ್ನೆ ಕಡೆ ಬಂದಾಗ ಮಾಹಿತಿ ಸಮಗ್ರತೆ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ ಮಾಹಿತಿಯ ಸಿಂಧುತ್ವ. ತದನಂತರ 31ನೇ ಪ್ರಶ್ನೆಗೆ ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನು ಏಕೆ ಉಪಯೋಗಿಸುತ್ತಾರೆ? ಎ, ಸರಿಯಾದ ಉತ್ತರ ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು. 32ನೇ ಪ್ರಶ್ನೆ ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯ ನಿವಾರಣೆಗೆ ಅತ್ಯುತ್ತಮ ಪರಿಹಾರಗಳಲ್ಲಿ ಒಂದು ಡ್ಯಾಶ್. ಸರಿಯಾದ ಉತ್ತರ ಡಿ, ಪುನರ್ಬಳಸುವಂತೆ ಮಾಡುವುದು. ನಂತರ ಮುಂದುವರೆದು 33ನೇ ಪ್ರಶ್ನೆ ಕಡೆ ಬಂದಾಗ ಸ್ನೇಹಿತರೆ ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶ್ರ ವಲಯ ಕರ್ನಾಟಕದ ರಾಜ್ಯವಿದೆ. ಭೂಕಂಪಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರ ಬಿ, 2 ಮತ್ತು 3ರ ವಲಯಗಳಲ್ಲಿ ಕರ್ನಾಟಕ ರಾಜ್ಯ ಇದೆ. 34 ಡ್ಯಾಶ್ ವಾಯುಮಾಲಿನ್ಯ ಒಂದು ಸೂಚ್ಯಂಕವಾಗಿದೆ. ಕಲ್ಲು ಹೂಗಳು ವಾಯು ಮಾಲಿನ್ಯದ ಒಂದು ಸೂಚ್ಯಂಕವಾಗಿದೆ. ಸರಿಯಾದ ಉತ್ತರ 34ನೇದಕ್ಕೆ ಡಿ, ಸರಿಯಾದ ಉತ್ತರ. 35 ಸೈನೈಡ್ ವಿಷಕ್ಕೆ ಡ್ಯಾಶ್ ಒಂದು ಪ್ರತಿ ವಿಷವಾಗಿದೆ. ಸರಿಯಾದ ಉತ್ತರ ಥಯೋಸಲ್ಫೇಟ್, ಡಿ ಸರಿಯಾದ ಉತ್ತರ. ತದನಂತರ 36ನೇ ಪ್ರಶ್ನೆ ಕಡೆ ಬಂದಾಗ ಮಾತೃಭಾಷೆ ಬೋಧನಾ ಮಾಧ್ಯಮವಾಗಿರಬೇಕು. ಈ ನಿರ್ಣಯ ಡ್ಯಾಶ್ನಿಂದ ಅಂಗೀಕೃತವಾಗಿತ್ತು. ಸರಿಯಾದ ಉತ್ತರ ಬಿ, ವಾರ್ಧಾ ಸ್ಕೀಮ್ದಿಂದ ಅಂಗೀಕಾರವಾಗಿತ್ತು. 37ನೇ ಪ್ರಶ್ನೆ ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಡ್ಯಾಶ್ ಮಾಡುವುದನ್ನು ನಿರೀಕ್ಷಿಸಲಾಗುತ್ತದೆ. ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು ಸರಿಯಾದ ಉತ್ತರಗಳಿವೆ. 37ನೇದಕ್ಕೆ ಬಿ, ಹೊಸ ತತ್ವಗಳನ್ನು ಮತ್ತು ಸಿದ್ಧಾಂತಗಳನ್ನು ಹುಟ್ಟಿಸುವುದು ಮತ್ತು ಊರ್ಜಿತಗೊಳಿಸುವುದು. ಸಿ, ಇತರರು ನೀಡಿದ ಅಭಿಪ್ರಾಯಗಳನ್ನು ಸಂಶ್ಲೇಷಿಸುವುದು. ಸರಿಯಾದ ಉತ್ತರ 38ನೇ ಸರಿಯಾದ ಉತ್ತರ ಡಿ ಆಗೈತೆ ನೋಡ್ರಿ. ಸರಿಯಾದ ಉತ್ತರ ಡಿ. ಪ್ರಾಯೋಗಿಕ ಪಟ್ಟಿಯಲ್ಲಿ 2, 3 ಗುಂಪುಗಳನ್ನು ಹೊಂದಿಸುವುದು. ಬಿ, ಚಾರಿತ್ರಿಕ. ಸರಿಯಾದ ಉತ್ತರ ಬಾಹ್ಯ ಸಿಂಧುತ್ವ. ಸರಿಯಾದ ಉತ್ತರ ಬಾಹ್ಯ ಸಿಂಧುತ್ವ. ಸಿ, ತತ್ವಶಾಸ್ತ್ರ ಸುಸಂಬದ್ಧತೆ. ಸರಿಯಾದ ಉತ್ತರ ಡಿ, ವಿವರಣಾತ್ಮಕ. ಸರಿಯಾದ ಉತ್ತರ ಸ್ಯಾಂಪ್ಲಿಂಗ್.
ತದನಂತರ ಮುಂದುವರೆದು 39ನೇ ಪ್ರಶ್ನೆಗೆ ಬಂದಾಗ ಸ್ನೇಹಿತರೆ, ಶ್ರೇಣೀಕೃತ ಸ್ಯಾಂಪ್ಲಿಂಗ್ಗಳನ್ನು ಯಾವ ಅಂಗೀಕರಿಸಲಾಗಿದೆ, ಯಾವಾಗ ಅಂಗೀಕರಿಸಲಾಗುತ್ತದೆ? ಸರಿಯಾದ ಉತ್ತರ ವಿಶ್ವವು ವಿಜಾತೀಯದಾಗ. ಸರಿಯಾದ ಉತ್ತರ ಬಿ. 40ನೇ ಪ್ರಶ್ನೆ, ದತ್ತಾಂಶ ಸಂಗ್ರಹಣೆ ಮತ್ತು ಸಂಸ್ಕರಣೆ ಒಂದು, ಫಲಿತಾಂಶದ ಅರ್ಥ ವಿವರಣೆ ಎರಡನೆಯದ, ಸಮಸ್ಯೆ ಗುರುತಿಸುವಿಕೆ ಮೂರನೇದ್ರಿ, ಸಾರ್ವತ್ರಿಕರಣಕ್ಕೆ ತಲುಪುವುದಕ್ಕೆ 4 ವರದಿ ತಯಾರಿಕೆಗೆ 5, ಮಧ್ಯ ಆಧಾರ ಕಲ್ಪನೆಯ ರೂಪಿಸುವುದಕ್ಕೆ 6, ಸಂಕೇತ ಕೊಟ್ಟಾಗ ಸಂಕೇತ ಸಂಖ್ಯೆಗಳಲ್ಲಿ ವಿವರಣಾತ್ಮಕ ಸಂಶೋಧನೆಯ ಸರಿಯಾದ ಹಂತಗಳ ಸರಣಿ ಯಾವುದು? ಸರಿಯಾದ ಉತ್ತರ ಡಿ 3, 6, 1, 2, 4, 5 ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. 40ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. 41ನೆಯ ಪ್ರಶ್ನೆಗೆ ಮುಂದುವರೆದು ನಾವು ನೋಡಿದಾಗ, ಮಾನಕ ವಿಚಲನೆಗೆ 1, ವ್ಯಾಪ್ತಿಗೆ 2, ಕ್ವಾಂಟೈನ್ ವಿಚಲನೆಗೆ 3, ಸರಾಸರಿ ವಿಚಲನೆಗೆ 4 ಸಂಕೇತ ಕೊಟ್ಟಾಗ ವ್ಯತ್ಯಾಸನೀಯತೆಯ ಅಳತೆಗಳನ್ನು ಸಂಖ್ಯೆ ಉಪಯೋಗಿಸಿ ಸರಣಿಯನ್ನು ಜೋಡಿಸಿ. ಸರಿಯಾದ ಉತ್ತರ ಈ 2, 4, 3, 1 ಸರಿಯಾದ ಉತ್ತರ ಸ್ನೇಹಿತರೆ. 42ನೇ ಪ್ರಶ್ನೆ ನೋಡಿದಾಗ, ಸಂಶೋಧಕನು ಮೂಲ ವಿಷಯ ಅಧಿಕೃತೆಯ ಮತ್ತು ಸಾಂಚಾತನ ತನಿಖೆಯ ನಡೆಸಿದ್ದಾಗ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಆಂತರಿಕ ಮತ್ತು ಬಾಹ್ಯ ವಿಮರ್ಶೆ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಸರಿಯಾದ ಉತ್ತರ ಸಿ. 43ನೆಯ ಪ್ರಶ್ನೆಗೆ ಮುಂದುವರೆದರೆ, ಜನವರಿ 12, 1980ರಂದು ಭಾನುವಾರ ಆದರೆ ಜನವರಿ 14 ಮತ್ತು 1981 ವಾರದ ಯಾವ ದಿನವಾಗುತ್ತದೆ? ಗೌರ್ಮೆಂಟ್ ಕೀ ಆನ್ಸರ್ ರೀ, ಗ್ರೇಸ್ ಮಾರ್ಕ್ಸ್ ಇದಕ್ಕೆ ನೀಡಲಾಗಿದೆ 43ನೇ ಪ್ರಶ್ನೆಗೆ. ತದನಂತರ ಮುಂದುವರೆದು 44ನೇ ಪ್ರಶ್ನೆ ನೋಡಿದಾಗ, ಒಂದು ವೃತ್ತದ ತ್ರಿಜ್ಯವನ್ನು 1% ಹೆಚ್ಚಿಸಲಾಯಿತು, ಆಗ ಅದರ ವಿಸ್ತೀರ್ಣದಲ್ಲಾದ ಪ್ರತಿಶತ ಹೆಚ್ಚಳ ಎಷ್ಟು? ಸರಿಯಾದ ಉತ್ತರ ಸ್ನೇಹಿತರೆ ಸಿ 2.01 ಸರಿಯಾದ ಉತ್ತರ ನಾವು ನೋಡಲಾಗಿದೆ. 45ನೇ ಪ್ರಶ್ನೆಗೆ ನೋಡೋಣ ಬರ್ರಿ. ಎಯ ಮಗ ಇ ಮತ್ತು ಬಿ ಯ ಮಗ ಡಿ ಮತ್ತು ಎ ಯ ಮಗಳು ಸಿ ಯು ಡಿಯ ವಿವಾಹವಾಗಿದ್ದಾಳೆ. ಡಿ ಯು ಹೀಗೆ ಯಾವ ಸಂಬಂಧವನ್ನು ಹೊಂದಿದ್ದಾನೆ? ಸರಿಯಾದ ಉತ್ತರ ಭಾವ ಎಂದು ನಾವು ತಿಳಿಯಬಹುದು. 46ನೇ ಪ್ರಶ್ನೆಗೆ ಮುಂದುವರೆದು ನಾವು ತಿಳಿದುಕೊಂಡಾಗ, ಭೂಮಿಯನ್ನು ಆಹಾರ ಎಂದು ಕರೆದರೆ, ಆಹಾರವನ್ನು ಮರ ಎಂದು ಕರೆದರೆ, ಮರವನ್ನು ನೀರು ಎಂದು ಕರೆದರೆ, ನೀರನ್ನು ಪ್ರಪಂಚ ಎಂದು ಕರೆದರೆ, ಕೆಳಗಿನ ಯಾವುದು ಸೇಬನ್ನು ಬೆಳೆಯುತ್ತದೆ? ಬಿ ಸರಿಯಾದ ಉತ್ತರ ಆಹಾರ ಎಂದು ನಾವು ತಿಳಿಯಬಹುದು ಸ್ನೇಹಿತರೆ. ತದನಂತರ 47ನೇ ಪ್ರಶ್ನೆಯ ನೋಡುವುದಾದರೆ, ಕೆಸೆಟ್ 2011 ಸಂಕೇತ ಬಳಸಿ LUHX 3122 ಎಂದು ಬರೆದರೆ, ಟ್ರೀ 4233 ಸಂಕೇತ ಬಳಸಿ ಹೇಗೆ ಬರೆಯಬಹುದು? ಸರಿಯಾದ ಉತ್ತರ ಎ UTHH 5344 ಎಂದು ನಾವು ಬರೆಯಬಹುದು ಸ್ನೇಹಿತರೆ. ತದನಂತರ ಮುಂದುವರೆದು 48ನೇ ಕ್ವಶನ್ ರೀ. ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ. ನೇ ಪ್ರಶ್ನೆ ಸರಿಯಾದ ಉತ್ತರ 49. ಅರಿವು ಸಮಾಜವು ಡ್ಯಾಶ್ ಸಂಪನ್ಮೂಲವಾಗಿ ಅರಿವನ್ನು ಉಪಯೋಗಿಸುತ್ತದೆ. ಸರಿಯಾದ ಉತ್ತರ ಡಿ ಎಂದು ನಾವು ತಿಳಿಯಬಹುದು. 50ನೇ ಪ್ರಶ್ನೆಗೆ ನಾವು ಬಂದಾಗ, ಈ
ಪ್ಯಾಸೇಜ್ ಪ್ರಕಾರ ಅರಿವು ಸಮಾಜ ಒಂದು ಚಾರಿತ್ರಿಕವಾಗಿ ವಿಕಸನಗೊಂಡ ಸಂಸ್ಥೆಯಾಗಿದೆ. ಸರಿಯಾದ ಉತ್ತರ 50ನೇದಕ್ಕೆ ಎ ಎಂದು ನಾವು ತಿಳಿಯಬಹುದು ಸ್ನೇಹಿತರೆ. 51ನೇ ಪ್ರಶ್ನೆಗೆ ನಾವು ಮುಂದುವರೆದು ನೋಡಿದಾಗ ಆಧುನಿಕ ಅರಿವು ಸಮಾಜಕ್ಕೆ ಡ್ಯಾಶ್ನ ಅಗತ್ಯವಿಲ್ಲ. ಸರಿಯಾದ ಉತ್ತರ ಸಿ, ಹತ್ತಿರ ವಾಸಿಸುವ ಜನರದ ಅಗತ್ಯವಿಲ್ಲ ಎಂದು ನಾವು ತಿಳಿಯಬಹುದು. 52ನೇ ಪ್ರಶ್ನೆ, ಈ ಪ್ಯಾಸೇಜ್ನ ಪ್ರಕಾರ ಜಾಗತೀಕರಣವು ಡ್ಯಾಶ್. ಸರಿಯಾದ ಉತ್ತರ ಎ, ಅರಿವಿನ ಹಂಚುವಿಕೆಗೆ ಸಹಕಾರಿಯಾಗಿದೆ ಎಂಬುದನ್ನು 52ನೇ ಪ್ರಶ್ನೆಯ ಪ್ರಕಾರವನ್ನು ತಿಳಿಸಿದ್ದಾರೆ. 53, ಲೇಖಕನು ಡ್ಯಾಶ್ನ ಅಗತ್ಯವೆಂದು ಕಂಡುಕೊಂಡಿದ್ದಾನೆ. ಸರಿಯಾದ ಉತ್ತರ ಸ್ವಾತಂತ್ರ್ಯ ಮತ್ತು ಪ್ರೇರಣೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವುದು. ಸರಿಯಾದ ಉತ್ತರ ಸಿ 53. 54ನೇ ಪ್ರಶ್ನೆ, ಈ ಪ್ಯಾಸೇಜು ಅರಿವನ್ನು ಚಾಲಕ ಶಕ್ತಿಯಾಗಿ ಬಳಸತಕ್ಕದ್ದು ಎಂದು ಹೇಳುತ್ತದೆ, ಏಕೆಂದರೆ ಡ್ಯಾಶ್. ಸರಿಯಾದ ಉತ್ತರ ಬಿ, ಇದು ಈಗ ನಮ್ಮ ಅತಿ ಮುಖ್ಯವಾದ ಸಂಪನ್ಮೂಲ ಎಂದು ತಿಳಿಯಬಹುದು. ಸರಿಯಾದ ಉತ್ತರ ಬಿ. 55ನೇ ಪ್ರಶ್ನೆ, ವಿ ಆರ್ ಕಮ್ಮಿಂಗ್ ಎಂಬುದರ ಸಂಕೇತ ಬಳಸಿ YGCT GEQO KPI ಎಂದು ಬರೆದರೆ FCPI GTC GCF ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು ಸ್ನೇಹಿತರೆ? ಸರಿಯಾದ ಉತ್ತರ ಎ. 56ನೇ ಪ್ರಶ್ನೆ, ಕೆಳಗೆ ಕೊಟ್ಟ 1 ಮತ್ತು 2 ಹೇಳಿಕೆಗಳ ಬಳಿಕ ಒಂದು ನಿರ್ಧಾರ ಕೊಟ್ಟಿದೆ. ಹೇಳಿಕೆ ಸರಿಯಾಗಿದ್ದರೆ ಯಾವ ನಿರ್ಧಾರಕ್ಕೆ ಬರಬಹುದು? 1, 2. 1, ಹೆಚ್ಚಿನ ಪದವೀಧರ ಉದ್ಯೋಗ ಗಳಿಸುತ್ತಾರೆ. ಸೆಕೆಂಡ್ ಒನ್, ಅವನು ಒಬ್ಬ ಪದವೀಧರರ ನಿರ್ಧಾರ ಏನು ನೀಡಿದ್ದಾರೆ ಅಂದ್ರೆ ಅವನು ಉದ್ಯೋಗ ಗಳಿಸುತ್ತಾನೆ. ಇದರಲ್ಲಿ ಸರಿಯಾದ ಉತ್ತರ ಸಿ, ಬಹುಶಃ ಸಹಿ. ಸರಿಯಾದ ಉತ್ತರ ಸಿ ಆಗಿದೆ ನೋಡಿ. 57ನೇ ಪ್ರಶ್ನೆ, ಒಂದು ವಿಶ್ವವಿದ್ಯಾನಿಲಯದ ಪಡೆದ ಯೋಜನೆ ಅನುದಾನಗಳ ಸರಾಸರಿ ರೂಪಾಯಿ 5.56 ಕೋಟಿ ಆಗಿತ್ತು. ವಿಜ್ಞಾನ ವಿಭಾಗಗಳನ್ನು ಮತ್ತು ಇತರ ವಿಭಾಗಗಳು ಪಡೆದ ಸರಾಸರಿ ಅನುದಾನ ಕ್ರಮವಾಗಿ 5.2 ಮತ್ತು 5.8 ಆಗಿದ್ದು, ವಿಜ್ಞಾನದ ವಿಭಾಗದ ಫಲಾನುಭವಿಗಳನ್ನು ಪ್ರತಿಶತ ಎಷ್ಟು? ಫಲಾನುಭವಿಗಳು ಎಷ್ಟು ಎಂದು ನಾವು ನೋಡಿದಾಗ ಸರಿಯಾದ ಉತ್ತರ 40 ಎ ಸರಿಯಾಗಿದೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. 58ನೇ ಪ್ರಶ್ನೆಗೆ ಬಂದಾಗ ಒಂದು ಹೊಸ ಟೂತ್ ಬ್ರಷ್ನ ನಿರ್ವಹಣೆ ತಿಳಿಯಲು ಅಭಿಪ್ರಾಯ ಸಮೀಕ್ಷೆ ನಡೆಸಲಾಯಿತು. ಒಟ್ಟು 2878 ವ್ಯಕ್ತಿಗಳ ಭಾಗವಹಿಸಿದ್ದರು. ಅವರಲ್ಲಿ 1652 ಪುರುಷರು, 1226 ಮಂದಿ ಟೂತ್ ಬ್ರಷ್ಗೆ ವಿರುದ್ಧ ಮತ ನೀಡಿದರು. ಅವರಲ್ಲಿ 796 ಪುರುಷರಾಗಿದ್ದರು. 1510 ಮಂದಿ ಹೊಸ ಟೂತ್ ಬ್ರಷ್ನ ಪರವಾಗಿ ಮತ ನೀಡಿದರು. 41 ಮಹಿಳೆಯರ ತಮ್ಮ ಯಾವುದೇ ಅಭಿಪ್ರಾಯ ನೀಡಲಿಲ್ಲ. ಟೂತ್ ಬ್ರಷ್ನ ಮೆಚ್ಚಿದವರಲ್ಲಿ ಪುರುಷರು ಪ್ರತಿಶತ ಡ್ಯಾಶ್ ಆಗಿದೆ. ಸರಿಯಾದ ಉತ್ತರ ಸ್ನೇಹಿತರೆ ಡಿ, 50 ಮಂದಿ ಆಗಿದೆ ಎಂದು ನಾವು ತಿಳಿಯಬಹುದು. 59ನೇ ಪ್ರಶ್ನೆ, ಹೊಸ ವರ್ಷದ ಕರ್ನಾಟಕದಲ್ಲಿ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳು ಔಟ್ಡೋರ್ ಕ್ಲಿನಿಕ್ಗಳಿಗೆ ತಂದ ರೋಗಿಗಳಲ್ಲಿ ಹೆಚ್ಚು ಅಂದರೆ 45% ಕ್ಯಾನ್ಸರ್ ಇದ್ದವರೆಂದು ತಿಳಿದು ಬಂದಿದೆ. ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರುವವರ ಬಗ್ಗೆ ಏನು ಹೇಳಬಹುದು? ಸರಿಯಾದ ಉತ್ತರ ಡಿ, ಸಿಂಧುವಾದ ನಿರ್ಧಾರಕ್ಕೆ ಬರಲು ಕೊಟ್ಟಿರುವ ದತ್ತಾಂಶ ಸಾಲದು. ಸರಿಯಾದ ಉತ್ತರ ಡಿ. 60ನೇ ಕ್ವಶನ್ ನೋಡಿದಾಗ ಒಂದು ವಸ್ತುವಿನ ಬೆಲೆ ಮೊದಲು 25% ಇಳಿದು
ಮತ್ತು 33% ಏರಿದ್ದು. ಬೆಲೆಯಲ್ಲಿನ ಹೆಚ್ಚಳ ಮೂಲ ಬೆಲೆಯೊಂದಿಗೆ ಹೋಲಿಸಿದಾಗ ಎಷ್ಟು? ಸರಿಯಾದ ಉತ್ತರ ಬಿ 0% ಎಂದು ನಾವು ತಿಳಿಯಬಹುದು. ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.